ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 29ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಅಕೃತ್ಸ್ನವಿದಃ ಮಂದಾನ್ ತಾನ್ ಅನ್ನುವಂಥ ಪದಗಳನ್ನ ಯಾರಿಗ ಉಪಯೋಗ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಕೃತ್ಸ್ನವಿತ್ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ, ಮತ್ತು ಅವರು ಅಜ್ಞಾನಿಗಳನ್ನ ವಿಚಲಿತಗೊಳಿಸಬಾರದು ಅಂತ ಹೇಳಿದ್ರಲ್ಲ, ಆ ಒಂದು ಮಾತಿನ ಅರ್ಥ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಈಗ ಅಕೃತ್ಸ್ನವಿದಃ ಮಂದಾನನು ಅನ್ನೋದನ್ನ ಯಾರಿಗೆ ಹೇಳ್ತಾರೆ? ಯಾರು ಶಾಸ್ತ್ರೋಕ್ತ ಕರ್ಮಗಳಲ್ಲಿ ಅವರಿಗೆ ತತ್ವ ಗೊತ್ತಿಲ್ಲ, ಆದರೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಅದನ್ನ ಮಾಡಿದ್ರೆ ನನಗೆ ಈ ಫಲ ಸಿಗುತ್ತೆ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇರ್ತಾರೋ ಅಂಥವ್ರ ಬಗ್ಗೆ ಅಕೃತ್ಸ್ನವಿದಃ ಮತ್ತೆ ಮಂದಾನ. ಯಾಕಂದ್ರೆ ಅವರ ಮಂದ ಬುದ್ಧಿ ಅಂದ್ರೆ ಏನು, ಅವರಿಗೆ ಕಂಪ್ಲೀಟ್ ಆಗಿ ತಿಳುವಳಿಕೆ ಇರೋದಿಲ್ಲ ಅಂಥವ್ರು ಅಂತ ಅರ್ಥ. ಇಲ್ಲಿ ಇವಾಗ ಕೃತ್ಸ್ನವಿತ್ ಅನ್ನುವಂಥ ಪದ ಯಾರಿಗೆ ಹೇಳಿದ್ದಾರೆ ಅಂತಂದ್ರೆ, ಯಾರು ಜ್ಞಾನಿಗಳಾಗಿರ್ತಾರೋ ಮತ್ತೆ ಗುಣ ವಿಭಾಗ ಮತ್ತೆ ಕರ್ಮ ವಿಭಾಗದ ತತ್ವಗಳನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಪರಮಾತ್ಮನ ಸ್ವರೂಪವನ್ನು ಕೂಡ ಪೂರ್ಣ ರೂಪದಿಂದ ಯಥಾರ್ಥವಾಗಿ ಯಾರು ತಿಳ್ಕೊಂಡಿರ್ತಾರೋ ಅಂಥವ್ರ ಬಗ್ಗೆ ಹೇಳಿದ್ದಾರೆ. ಸೊ ಅಂಥವರು ಯಾರು ಅಜ್ಞಾನಿಗಳಾಗಿರ್ತಾರೋ ಅವ್ರನ್ನ ವಿಚಲಿತಗೊಳಿಸಬಾರ್ದು. ಯಾಕಂದ್ರೆ ಅವ್ರು ಆಲ್ರೆಡಿ ಏನೋ ಒಂದು ಮಾಡ್ತಾ ಇರ್ತಾರೆ, ಆದರೆ ಅವರಿಗೆ ಶಾಸ್ತ್ರಗಳಲ್ಲಿ ಶ್ರದ್ಧೆ ಭಕ್ತಿ ಇರುತ್ತೆ, ವಿಶ್ವಾಸನೂ ಇರುತ್ತೆ, ಮತ್ತು ಆ ಫಲಗಳಲ್ಲಿ ಆಸಕ್ತಿ ಇರೋದ್ರಿಂದ ಅವರು ಶ್ರದ್ಧೆ ಭಕ್ತಿಯಿಂದ ಕೆಲಸಗಳನ್ನು ಕೂಡ ಮಾಡ್ತಿರ್ತಾರೆ. ಅವ್ರಿಗೇನಾದರೂ ನಾವು ಹೋಗ್ಬಿಟ್ಟು ನೀವು ಕರ್ಮಗಳನ್ನು ಮಾಡಬಾರ್ದು, ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ ಅಂತೆಲ್ಲ ನಾವು ಹೇಳಿದಾಗ ಅವ್ರೇನು ಮಾಡ್ತಾರೆ, ಕೆಲಸ ಮಾಡೋದನ್ನು ಬಿಟ್ಬಿಡ್ತಾರೆ. ಅವರಿಗೆ ಶಾಸ್ತ್ರಗಳ ಮೇಲೆ ಶ್ರದ್ಧೆ ವಿಶ್ವಾಸ ಎಲ್ಲ ಇರುತ್ತಲ್ಲ, ಅದು ಕೂಡ ಹೊರಟೋಗುತ್ತೆ. ಅದಕ್ಕೋಸ್ಕರ ನಾವು ಆ ರೀತಿ ಡೈರೆಕ್ಟಾಗಿ ಹೋಗಿ ಅವ್ರಿಗೆ ಹೇಳಬಾರ್ದು. ಅದರ ಬದಲಾಗಿ ನಾವು ನಿಧಾನವಾಗಿ ಅವರಿಗೆ ಶಾಸ್ತ್ರಗಳಲ್ಲಿ ಇನ್ನೂ ಒಂದು ವಿಶ್ವಾಸ ಇನ್ನೂ ಜಾಸ್ತಿ ಆಗಬೇಕು, ಆ ರೀತಿಯ ಒಂದು ಕೆಲಸಗಳಲ್ಲಿ ಅವರಿಗೆ ತೊಡಗಿಸೋ ಥರ ಮಾಡಬೇಕು. ಮತ್ತು ಅವರಿಗೆ ನಿಜವಾಗ್ಲಿ ಆ ರೀತಿ ನಿಧಾನವಾಗಿ ಅವರಿಗೆ ಆ ತತ್ವಗಳನ್ನು ತಿಳಿದು ಹೇಳಬೇಕು ಅಂತ ತಿಳ್ಕೊಂಡ್ವಿ ಅಲ್ವಾ. ಈಗ ಮುಂದುವರೆದು ಏನು ಅಂತ ತಿಳ್ಕೊಳ್ಳೋಣ. ಸೊ ಶಾಸ್ತ್ರವಿಹಿತ ಕರ್ಮಗಳಲ್ಲಿ ಅದನ್ನು ಮಾಡುವಂಥ ವಿಧಾನ ಮತ್ತು ಅದರಿಂದ ಬರುವಂತಹ ಫಲ, ಇದರಲ್ಲೆಲ್ಲ ವಿಶ್ವಾಸವನ್ನು ಇನ್ನೂ ಜಾಸ್ತಿ ಮಾಡಬೇಕು. ಯಾಕಂದರೆ ಶಾಸ್ತ್ರಗಳಲ್ಲಿರೋದನ್ನು ಅವರು ಮಾಡಬೇಕು ಅಂತಂದರೆ ಮೊದಲು ಶಾಸ್ತ್ರಗಳಲ್ಲಿ ಅವರಿಗೆ ನಂಬಿಕೆ ಬರಬೇಕು, ವಿಶ್ವಾಸ ಬರಬೇಕು. ಆ ರೀತಿ ತತ್ವಗಳನ್ನು ತಿಳಿ ಹೇಳಬೇಕು. ಜೊತೆಗೆ ಅವ್ರಿಗೆ ಏನು ಮಾಡಬೇಕು ಅಂತಂದರೆ, ತುಂಬ ಮಮತೆ ಆಸಕ್ತಿ ಇದನ್ನೆಲ್ಲ ಇಟ್ಕೋಬಾರ್ದು, ಮತ್ತು ಫಲಾಪೇಕ್ಷೆಯನ್ನು ಕೂಡ ತ್ಯಾಗ ಮಾಡಬೇಕು ಅಂತ ನಿಧಾನವಾಗಿ ಸ್ವಲ್ಪ ಹೇಳ್ಕೊಡ್ಬೇಕು. ಈಗ ಮಮತೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಏನಾಗುತ್ತಪ್ಪ, ಈಗ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಈ ರೀತಿ ಮಾಡಬೇಕು ಅಂತ, ಆಯಿತು, ಅದು ಎಷ್ಟರ ಮಟ್ಟಿಗಿರಬೇಕು, ಅದನ್ನು ತೀರಾ ನಾವು ಅದರಲ್ಲಿ ಆಸಕ್ತರಾದರೆ ಏನಾಗುತ್ತೆ, ಮತ್ತು ತೀರಾ ಫಲ ಬಂದೇ ಬರುತ್ತೆ ಅಂತ ಅಪೇಕ್ಷೆ ಇಟ್ಕೊಂಡಿದ್ರೆ ಏನಾಗುತ್ತೆ, ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಏನಾಗುತ್ತೆ, ಇದನ್ನೆಲ್ಲ ಹೇಳ್ತಾ ನಿಧಾನವಾಗಿ ನಾವು ಮಮತೆ ಆಸಕ್ತಿ ಮತ್ತು ಫಲಾಪೇಕ್ಷೆಗಳನ್ನು ಬಿಟ್ಟು ಶ್ರದ್ಧೆ ಇರಬೇಕು, ಧೈರ್ಯ ಇರಬೇಕು, ಉತ್ಸಾಹ, ಇದರಿಂದ ಏನು ಮಾಡಬೇಕು, ಸಾತ್ವಿಕ ಕರ್ಮಗಳನ್ನು ಮಾಡಬೇಕು ಅಥವಾ ಸಾತ್ವಿಕ ತ್ಯಾಗ, ಇದನ್ನು ಮಾಡೋ ರೀತಿ ಇದೆಯಲ್ಲ ಅದನ್ನು ನಾವು ತೋರಿಸ್ಕೊಡ್ಬೇಕು. ಅದರಿಂದ ಏನಾಗುತ್ತೆ, ಅವರು ಅನಾಯಾಸವಾಗಿಯೇ ಆ ತತ್ವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗ ವೇದಗಳಿದೆಯಲ್ವ, ಆ ವೇದಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಯಾಕಂದರೆ ಬುದ್ಧಿವಂತರು ಇರ್ತಾರೆ, ಕಡಿಮೆ ಬುದ್ಧಿ ಇರೋರು ಇರ್ತಾರೆ, ತುಂಬ ತೀರಾ ಕೆಳಮಟ್ಟದ ಬುದ್ಧಿವಂತರು ಇರ್ತಾರೆ. ಆಯಿತಾ, 3 ಜನಕ್ಕೆ 3 ಥರ ಹೇಳಬೇಕಾಗತ್ತೆ. ಅದಕ್ಕೋಸ್ಕರನೇ ವೇದಗಳನ್ನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಕೆಲವರು ತೀರಾ ಅರ್ಥನೇ ಮಾಡ್ಕೊಳ್ದೇ ಇರೋರಿಗೆ ಕಥೆಗಳ ಮೂಲಕ ಘಟನೆಗಳ ಮೂಲಕ ಹೇಳಿದಾಗ ಏನಾಗುತ್ತೆ, ಆ ತತ್ವಗಳು ನೀಟಾಗಿ ಅರ್ಥ ಆಗುತ್ತಲ್ವ. ಅದೇ ರೀತಿ ಇಲ್ಲೂ ಕೂಡ ಏನು ಹೇಳ್ತಾ ಇದ್ದಾರೆ, ಉತ್ಸಾಹ ಧೈರ್ಯ ಶ್ರದ್ಧೆ ಅವರಿಗೆ ಬರಬೇಕು. ಆ ರೀತಿಯಿಂದ ಸಾತ್ವಿಕ ಕರ್ಮದ ಬಗ್ಗೆ ಅಂದರೆ ಏನು, ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಅದೇನು ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಆ ಶ್ಲೋಕ ನಿಯತಂ ಸಂಗರಹಿತಂ
ಅಂತ ಒಂದು ಬರುತ್ತೆ ಶ್ಲೋಕ. ಅದರ ಅರ್ಥ ಏನಪ್ಪಾ ಅಂತಂದ್ರೆ ಅಲ್ಲಿ ಭಗವಂತ ಹೇಳ್ತಾನೆ, ಯಾವ ಕರ್ಮ ಶಾಸ್ತ್ರವಿಧಿಯಿಂದ ನಿಯಮಿಸಲ್ಪಟ್ಟಿದೆಯೋ, ಅಂದ್ರೆ ನೋಡಿ ಯಾವ್ಯಾವ ಕೆಲಸಗಳು ಶಾಸ್ತ್ರಗಳಲ್ಲಿ ಈ ರೀತಿ ಮಾಡಬೇಕು ಅಂತ ಹೇಳಿದಾರೋ, ಮತ್ತೆ ಕರ್ತೃತ್ವದ ಅಭಿಮಾನದಿಂದ ರಹಿತವಾಗಿದೆಯೋ, ಅಲ್ಲಿ ನಾನೇ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಅಭಿಮಾನ, ನಮಗೆ ಗರ್ವ ಇರುತ್ತಲ್ಲ, ಅದರಿಂದ ರಹಿತವಾಗಿರಬೇಕು. ನಾನು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಇರಬಾರ್ದು. ಮತ್ತೆ ಫಲವನ್ನ ಬಯಸ್ದೆ, ಅಂದ್ರೆ ಅದರಿಂದ ನನಗಿದೇ ಫಲ ಬರುತ್ತೆ ಅಂತ ಬಯಕೆ ಇಟ್ಕೊಂಡಿರೋದಿಲ್ವಲ್ಲ, ಅಂಥ ಪುರುಷನ ಮೂಲಕ ರಾಗದ್ವೇಷ ರಹಿತವಾಗಿ ಕೆಲಸವನ್ನ ಮಾಡಲಾಗುತ್ತೋ ಅದು ಸಾತ್ವಿಕ ಅಂತ ಹೇಳ್ತಾರೆ. ನೋಡಿ, ಇವಾಗ ಅವನಿಗೆ ಅದನ್ನು ಹೇಳ್ಕೊಡ್ಬೇಕು. ನೀನು ಶಾಸ್ತ್ರಗಳಲ್ಲಿ ಹೇಳಿರೋ ಥರ ಕೆಲಸ ಮಾಡ್ತಾ ಇದೀಯಪ್ಪ, ನೀನು ಮಾಡ್ತಾ ಇರೋದು ಕರೆಕ್ಟು. ಆದರೆ ಇಲ್ಲಿ ನೀನು ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೋಬಾರ್ದು. ಯಾಕೆ ಅಂತಂದರೆ ಅಲ್ಲಿ ನೀನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆಲ್ಲ ಹೊಟ್ಟೋಗ್ಬಿಡುತ್ತೆ. ಈಗ ನಿನ್ನ ಕೈಯಿಂದ ಏನಾದರೂ ಆಗುತ್ತಾ? ಭಗವಂತ ಅದನ್ನು ಮಾಡಿಸ್ತಾ ಇದ್ದಾನೆ ನಿನ್ನ ಕೈಯಲ್ಲಿ, ಅದಕ್ಕೆ ತಾನೇ ಮಾಡೋಕ್ಕಾಗ್ತಾ ಇದೆ ಅಂತ ಅವ್ರಿಗೆ ನೈಸ್ ಮಾಡಿ ಚೆನ್ನಾಗಿ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತೀವೋ ಆ ರೀತಿ ಹೇಳ್ಕೊಡ್ಬೇಕು. ಆಯಿತು, ಈಗ ನೀನು ಮಾಡ್ತಾ ಇದೆಯಾ, ನಿನ್ನ ಕರ್ತವ್ಯ ಅಲ್ವಾ? ಸೊ ಭಗವಂತ ನಿನ್ನ ಕೈಯಲ್ಲಿ ಮಾಡಿಸ್ತಿದ್ದಾನೆ ಅಂದಮೇಲೆ ಫಲ ಕೊಡೋದು ಅವನೇ ತಾನೇ. ನೀನು ಕೇಳಿದ್ರೆ ಸ್ವಲ್ಪ ಕೊಡ್ತಾನೆ, ಅವನೇ ಕೊಟ್ಟರೆ ಜಾಸ್ತಿ ಕೊಡ್ತಾನೆ. ಸೊ ಅದಕ್ಕೆ ಕರ್ಮಫಲವನ್ನು ನೀನು ಬಯಸಬೇಡ, ಭಗವಂತನ ಮೇಲೆ ಹಾಕ್ಬಿಡು, ಆಯಿತಾ? ಆಮೇಲೆ ರಾಗದ್ವೇಷರಹಿತವಾಗಿ ಯಾರ ಮೇಲೂ ಕೋಪ ದ್ವೇಷ ಇದನ್ನೆಲ್ಲ ಇಟ್ಕೋಬೇಡ. ಇದನ್ನೆಲ್ಲ ಸಾತ್ವಿಕ ಅಂತ ಹೇಳ್ತಾರೆ. ನೋಡು, ಮಾಡೋದು ಮಾಡ್ತಾ ಇದೆಯಾ, ಒಳ್ಳೆ ಮನಸ್ಸಿಟ್ಕೊಂಡು ಮಾಡು, ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಮಾಡು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಅವನಿಗೆ ಬುದ್ಧಿವಾದವನ್ನು ಹೇಳ್ತಾ ಹೇಳ್ತಾ ಅವನಿಗೆ ತತ್ವಗಳನ್ನು ತಿಳಿಸ್ಬೇಕು. ಇನ್ನು ಇಲ್ಲಿ ಸಾತ್ವಿಕ ತ್ಯಾಗ ಅಂತ ಹೇಳಿದ್ದಾನೆ ಭಗವಂತ. ಅದನ್ನು 18ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂತ ನೋಡೋಣ. ಕಟ್ವಂಲ ಲವಣಾತ್ಯುಷ್ಣ ತೀಕ್ಷ್ಣ ಅಂತ ಬರುತ್ತಲ್ವ ಆ ಶ್ಲೋಕ. ಅಲ್ಲಿ ಹೇಳ್ತಾನೆ, ಕಹಿಯಾದ, ಹುಳಿಯಾದ, ಹೆಚ್ಚು ಉಪ್ಪಿನಿಂದ ಕೂಡಿರುವಂಥ, ಹೆಚ್ಚು ಬಿಸಿಯಾಗಿರುವ ಮತ್ತು ಖಾರವಾದ, ಹುರಿದಿರುವ, ಉರಿಯನ್ನು ಉಂಟು ಮಾಡುವಂಥ, ಅಂದರೆ ಅದನ್ನು ತಿಂದಾಗ ತಿನ್ನುವಂಥ ನಾಲಿಗೆ, ಗಂಟಲು ಮತ್ತು ಹೊಟ್ಟೆ ಎಲ್ಲವೂ ಉರಿಯಾಗುತ್ತೆ. ಮತ್ತು ದುಃಖ, ಚಿಂತೆ, ರೋಗಗಳನ್ನು ಉಂಟು ಮಾಡುವಂಥ ಆಹಾರ ಅಂದರೆ ಭೋಜನ ಪದಾರ್ಥಗಳು ರಾಜಸ ಪುರುಷನಿಗೆ ಪ್ರಿಯವಾಗಿರುತ್ತೆ. ಅಂದರೆ ಅವನಿಗೆ ತತ್ವಗಳನ್ನು ಹೇಳ್ಕೊಡ್ಬೇಕು ಅಂತಂದರೆ ಈ ರೀತಿ ಸಾತ್ವಿಕ ಕರ್ಮ ಅನ್ನೋದು ಏನು ಅಂತ ಹೇಳ್ಕೊಟ್ರು. ಈಗ ಸಾತ್ವಿಕವನ್ನು ತ್ಯಾಗ ಮಾಡೋದು ಅಂದರೆ ಏನು, ರಾಜಸಿಕ, ಅದರ ಬಗ್ಗೆನೂ ಅವನಿಗೆ ಹೇಳ್ಕೊಡ್ಬೇಕು. ಅವಾಗ ಏನಾಗುತ್ತೆ, ಈ ರೀತಿನ ನಾನು ಸಾತ್ವಿಕನ ಆಗಬೇಕು ಅಂತ ಅವನ ಮನಸ್ಸಲ್ಲಿ ಒಂದು ಚೇಂಜಸ್ ಬರಬೇಕು. ಆಮೇಲೆ ನಮ್ಮ ಧರ್ಮಗ್ರಂಥಗಳ ಮೇಲೆ ಇನ್ನೂ ಅವನಿಗೆ ತುಂಬ ಆಸಕ್ತಿ ಬರಬೇಕು, ಶ್ರದ್ಧೆ ಬರಬೇಕು. ಆ ರೀತಿ ನಾವು ಅವನಿಗೆ ಚೇಂಜ್ ಮಾಡಬೇಕು, ಆಯಿತಾ? ಒಂದೇ ಸರಿ ಪಟ 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 ಅಂತ ಹೇಳಿಬಿಟ್ರೆ ಅವ್ರಿಗೆ ಅರ್ಥ ಆಗಲ್ಲ. ಆಮೇಲೆ ಅವ್ರಿಗೆ ಮಾಡೋದನ್ನು ಮಾಡೋದಿಲ್ಲ. ಅದಕ್ಕೋಸ್ಕರನೇ ತಾಳ್ಮೆಯಿಂದ ನಾವು ತಾಳ್ಮೆ ಇರಬೇಕು, ಮತ್ತು ಬುದ್ಧಿ ಉಪಯೋಗಿಸ್ಬೇಕು. ಮುಂದೆಗಡೆ ಇರೋನ್ನ ಹೇಗೆ ನಾವು ಇದರಲ್ಲಿ ತೊಗೊಂಡು ಬರೋದು, ಸಾತ್ವಿಕಕ್ಕೆ ಹೇಗೆ ತೊಗೊಂಡು ಬರೋದು. ಯಾಕಂದರೆ ಅವ್ನಿಗೆ ಆಲ್ರೆಡಿ ಶ್ರದ್ಧೆ ವಿಶ್ವಾಸ ಎಲ್ಲ ಇದೆ, ಮಾಡ್ತಾ ಇದ್ದಾನೆ ಕೂಡ. ಆದರೆ ಅವನು ಮಾಡೋ ಒಂದು ಕೆಲಸದಲ್ಲಿ ಅವನಿಗೆ ಆಸಕ್ತಿ ಇದೆ, ಮತ್ತು ಅದರಲ್ಲಿ ಫಲಾಪೇಕ್ಷೆ ಇದೆ, ಮತ್ತು ಭೋಗಗಳನ್ನು ಭೋಗಿಸ್ಬೇಕು ಅನ್ನೋಂಥ ಆಸೆನೂ ಇದೆ. ಅದನ್ನೆಲ್ಲ ಕಡಿಮೆ ಮಾಡ್ತಾ 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 ನಾನು ಮಾಡ್ತಾ ಇದ್ದೀನಿ ನನಗೋಸ್ಕರ ಅನ್ನೋದನ್ನು ಬಿಡಿಸ್ಬೇಕು ನಾವು. ಭಗವಂತ ಮಾಡಿಸ್ತಾ ಇದ್ದಾನೆ, ಭಗವಂತನಿಗೋಸ್ಕರ ಮಾಡಬೇಕು ಅನ್ನುವಂಥ ಒಂದು ಸಾತ್ವಿಕ ಭಾವನೆಯನ್ನು ಅವನಲ್ಲಿ ತರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಸೊ ಈ ರೀತಿ ಯಾರು ಜ್ಞಾನಿಗಳಾಗಿರ್ತಾರೋ ಅವರಿಗೆ ಬುದ್ಧಿ ಹೇಳ್ತಾ ಇದ್ದಾನೆ ಭಗವಂತ, ನೀನು ಈ ರೀತಿ ಅವನಿಗೆ ಬೋಧನೆಯನ್ನು ಮಾಡಬೇಕು ಅಂತಂದ್ಬಿಟ್ಟು ಆ ವಿಷಯವನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಅಜ್ಞಾನಿಗಳನ್ನು ವಿಚಲಿತಗೊಳಿಸಬಾರದು ಅಂತ ಹೇಳಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.